ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪಶ್ಯಪ್ಪಗೌಡ. ಇದೇನು ಕಾಣಾಗತ್ತೈತಲ್ಲ ರೇಷ್ಮೆ ಫಾರಮ್ ಅಂಥೇಳಿ, ಇದೆಲ್ಲ ರೇಷ್ಮೆ ರೆಡಾಕೈತಿ. ತಪ್ಪಲಿದ್ದೆ ಇದು ಸಣ್ಣ ಸಣ್ಣ ಹುಳ ಸಿಗ್ತಾವೆ. ರೇಷ್ಮೆ ಬಿಸ್ನೆಸ್ ಹೆಂಗೆ ಮಾಡೋದಂತ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ನಮಸ್ಕಾರ. ನಮ್ಮ ಹತ್ರ ರೇಷ್ಮೆ ಮಾಲೀಕರು ಇದ್ದಾರೆ. ಸರ್, ತಮ್ಮ ಹೆಸರು ಏನು ರೀ? ನನ್ನ ಹೆಸರು ಪ್ರಶಾಂತ್ ಲೋಂಡಿ ಅಂತ. ಎಷ್ಟು ಬೇಕ್ರಿ ಜಾಗ ಇದು ಮಾಡ್ಬೇಕಂದ್ರೆ? ಇದು ನಮ್ದು 1 ಎಕರೆ ಐತ್ರಿ. ಇದು 1 ಎಕರೆಗೆ ಹಿಂಗೆ 60 by 30 ಶೆಡ್ ಐತ್ರಿ. ಅದು 60 by 30 ಶೆಡ್. ಹಿಂಗೆ ಅಗ್ಗಲ ಉದ್ದ 60 ರೀ. ಬರಲ್ಲ ನಿಮ್ಮ ಶೆಡ್ ತೋರಿಸ್ಬರ್ರಿ. ಇವು ಇಂಟ್ರೆಸ್ಟ್ ಫ್ರೆಶ್ ಎಲ್ಲ ಹಿಂಗೆಲ್ಲ ಈ ರೀತಿ ಗಿಂಡಿಕೆದು ಎಲ್ಲ ಬಿಡ್ಬೇಕೇನ್ರಿ ಇದು? ಇದೆಲ್ಲ ಪ್ಯಾಕ್ ಮಾಡ್ಬೇಕ್ರಿ. ಒಳಗಿಂತ ಇನ್ಸುಲಿನ್ಸ್ಲಿ ಏನು ಹೋಗ್ಲಂಗೆಲ್ಲ ಪ್ಯಾಕ್ ಮಾಡಿ. ಒಟ್ಟು ಎಲ್ಲ ಪ್ಯಾಕಿಂಗ್ ಅಂದ್ರೆ ಒಟ್ಟು ಏನೋ ಹೊರಗಿಂದ ಯಾವುದೋ ಒಂದು ಜೀವಗಳು ಹೋಗದಂಗಿಲ್ಲ. ಏನಂದ್ರೆ ಎಲ್ಲ ಒಳಗೆ ಹೋಗಿ ತಿಂದು ಬಿಡ್ತಾವ. ಆ ಹುಳ ಎಲ್ಲ ತಿಂತಾವ್ರಿ. ಸರ್, ಇದು ತಪ್ಪಲಾಕಿದಾರಲ್ಲ, ಇದ್ರಲಿಂದ ಏನು ಬೆನಿಫಿಟ್ ಇದೆ ರೀ? ಬೆನಿಫಿಟ್ ಅಂದ್ರೆ ಇದರಲ್ಲೇ ರೇಷ್ಮೆ ಸೀರೆ ತಯಾರಾಕೈತಿ. ದಾರ ತಯಾರು ಮಾಡ್ತಾರ. ಮಕ್ಕಳಿಗೆ ಸ್ವಲ್ಪ ಕಾಸ್ಟ್ಲಿ ಸೀರೆ ತಯಾರಾಕವ್ ರೇಷ್ಮೆ ಸೀರೆ. ಇದು ಸರ್, ಇದು ಸಸಿ ಎಲ್ಲಿಂದ ತಂದಿದ್ರಿ ನೀವು? ನಾವು ಸಸಿಗಿಸಿ ಅಂತ ತಂದಿಲ್ಲ. ಇಲ್ಲಿ ಬಾಜು ಊರಾಗ ಒಬ್ರು ಮಾಡಿದ್ರ ಅಲ್ಲಿಂದ ಇಷ್ಟಿಷ್ಟ ಕಡ್ಡಿ ತೊಗೊಂಬಂದಿದ್ವಿ. ಕಡ್ಡಿ ತೊಗೊಂಬಂದ್ ಹಚ್ಚಿದ್ವಿ. ಇಷ್ಟೆಲ್ಲ ಬೆಳೆದಿವಿ 1 ಎಕರೆ ಹೊಲದಾಗ. 1 ಎಕರೆ ಹೊಲದಾಗ ಸರ್ ಎಷ್ಟು ದಿನದಾಗ ಬೆಳಿಬೋದ್ರಿ ಇದು ರೇಷ್ಮೆ ಗಿಡ? ಇದು ಫಸ್ಟ್ ಸ್ಟಾರ್ಟಿಂಗ್ ಹಸ್ದಾಗ ಹೆಚ್ಚಿಗೆ ಪ್ರಾಫಿಟ್ ಏನು ಆಗಂಗಿಲ್ರಿ. ಇದು 1-2-3 ಸಲ ಈ ರೀತಿ ಗಡ್ಡಿ ಕಡ್ದಾಗ ಟಿಸಲ್ ಬಿಡ್ತೈತ್ರಿ. ಅವಾಗನ ಪ್ರಾಫಿಟ್ ಆಗ್ತೈತ್ರಿ. ಇದು ಅವಾಗನ ಪ್ರಾಫಿಟ್ ಆಗ್ತೈತ್ರಿ. ಎಷ್ಟು ದಿವಸ ಬೇಕ್ರಿ ಸರ್ ಬೆಳ್ಯಾಕ? ಇದಿಷ್ಟು ಗಡ್ಡಿ ಹಸ್ದಾಗ 40 ದಿನದಾಗ ಬೆಳೆದ್ ಬರ್ತೈತಿ. ಇದು ಬೆಳೆದ್ ಬಂದಾಗ ಈ ರೀತಿ ಗಡ್ಡಿ ಆಗೋ ಮಟ್ಟ ಸ್ವಲ್ಪ ಟೈಮ್ ಹಿಡಿತೈತಿ. ಇದರ ಗಡ್ಡಿ ಹಿಡಿತಂದ್ರ ಆಮೇಲೆ ಹೆಚ್ಚಿಗೆ ತರ ಟಿಸಲ್ ಹೋಗ್ತಾವ. ಆಮೇಲೆ ಇದರದ ಹೆಚ್ಚಿಗೆ ಪ್ರಾಫಿಟ್ ಬರ್ತೈತಿ. ಹೆಚ್ಚಿಗೆ ಹುಳ ಹತ್ತಾವ. ಹೆಚ್ಚಿಗೆ ಹುಳ ಬೇಕಾವ್ರಿ? ಹೆಚ್ಚಿಗೆ ಹುಳ ಎಲ್ಲಿ ಸಿಗ್ತಾವ್ರಿ? ಹುಳ ನಾವು ಬೇರೆ ಕಡೆಯಿಂದ ತರಿಸ್ತೇವ್ರಿ. ಅದು ಕ್ವಾಂಟಿಟಿ ಬೇರೆ ಹುಳ ನೀವು ರೇಷ್ಮೆ ಸಸಿ ಎಷ್ಟು ಹಚ್ಚಿರಿ ಸರ್? ಹಿಂಗೆಲ್ಲ ಇದು ನಿಮ್ಗೆ ಎಷ್ಟು ಎಕರೆ ಒಳಗೆ ಹಚ್ಚಿರಿ ಇದು? ನಮ್ದೇನು ಭಾಳ ಇಲ್ರಿ. ಇದು 1-1.5 ಎಕರೆ ಒಳಗೆ ಹಚ್ಚೇವ್ರಿ ನಾವು. 1-1.5 ಎಕರೆ. ಎಷ್ಟು ಹುಳ ಬೇಕಾಕವ್ರಿ? 1-1.5 ಇದೆಲ್ಲ ಹಿಂಗೆ ಈ ರೀತಿ ಪ್ರಾಫಿಟ್ ಬಂದ್ರೆ, ಈ ರೀತಿ ರೇಷ್ಮೆ ಬಂದ್ರೆ? ಈಗ ನಾವು 120 ತತ್ತಿ ತಂದೇವ್ರಿ. 120 ತತ್ತಿ ತಂದಿರಿ? 120 ತತ್ತಿಗೆ ಎಷ್ಟು ಹುಳ ಬರ್ತಾವ್ರಿ? ಅದು 120 ತತ್ತಿಗೆ 48,000 ಹುಳ ಬರ್ತಾವ್ರಿ. 48,000 ಹುಳ ಬರ್ತಾವ್ರಿ. ನೋಡೋಂಬರಲ್ಲ ನಿಮ್ಮ ಫಾರಮ್ ಹೆಂಗೈತಿ? ಈ ರೀತಿ ಎಲ್ಲ ಕಟ್ ಮಾಡ್ಬೇಕು ಮೇಲ್ರಿ ಮೊದ್ಲು? ಈ ರೀತಿ ಕಟ್ ಮಾಡ್ಕೋಬೇಕ. ಒಳಗ ಹುಳ ಅದಾವ, ಅವಕ್ಕೆ ಈಗ ಹಾಕಾತಾರ. ಈಗ ಹಾಕಾಕಂದ್ರ ಫಸ್ಟ್ ಅಡ್ವಾನ್ಸ್ ಕಟ್ ಮಾಡಿ ಇಡ್ಬೇಕ್ರಿ? ಎಲ್ಲ ಕಟ್ ಮಾಡಿ ಇಡ್ಬೇಕು. ಹಾಕೋಕ್ಕಿಂತ 1 ತಾಸು ಮೊದ್ಲ ಕಟ್ ಮಾಡಿ ಇಟ್ಟಿದ್ದ. ಈಗ ಅಲ್ಲಿ ಹಾಕಾತಾರ, ಬರೀ ತೋರಿಸ್ತೇನೆ. ಈ ತರ ಅಂತ ಹುಳ ಗಿಳ ನನಾದ ಏನ್ ಬರ್ಬಾರ್ದಂತ ಹಾಕಿದೈತಿ. ಒಟ್ಟು ನನಗಿನ ಯಾವ್ದೇ ರೀತಿ ಸೊಳ್ಳೆ ಗಿಳೆ ಅದು ಏನು ಕಚ್ಚಬಾರ್ದ್ರಿ? ಈ ರೀತಿ ಹುಳ ಇರುತ್ತೆ. ಇವಾಗ ತೆಗದ ಗಿಡ ಐತ್ರಿ ಈ ಕಡೆ? ಇವ ಹೆಚ್ಚಿಗೆ ಅದಾವ. ಇಲ್ಲಿಂತ್ರ ತೆಗದ ಇಲ್ಲಿ ಮ್ಯಾಗ ಹಾಕ್ಬೇಕು. ಈಗ ಅಂದ್ರೆ ಜಾಸ್ತಿ ಆಗ್ತಾರ ಬೆಳೆದ? ಹೆಂಗ್ ಬೆಳಿತಾವ ಹಂಗ ಜಾಸ್ತಿ ಆಗ್ತಾವನ್ರಿ? ಅವಾಗ ಒಂದ್ರನಾಗ ಹಾಕಿರ್ತೀವಿ. ಹೆಂಗ್ ಬೆಳಿತಾವ ಹಂಗ ತೆಗದ್ ಇದ್ರಾಗ ಹಾಕಿದ್ವಿ. ಆಮೇಲೆ ಇಲ್ಲಿಂದ್ರ ಒಟ್ಟು ಮತ್ ಬ್ಯಾಗ್ ಚೇಂಜ್ ಮಾಡ್ಬೇಕ್ರಿ? ಹೆಂಗ್ ಬೆಳಿತೈತೆ ಹಂಗ? ಆ ತಪ್ಲ ಯಾವ ರೀತಿ ಹಾಕ್ಬೇಕ್ರಿ? ತಪ್ಲ ಕಟ್ ಮಾಡಿರ್ತೈತಿ. ನಾವು ಹೊರಗ ಜಾಡಿಸ್ ಬರ್ತೀವಿ. ಈ ತರ ಹುಳ ಪಳ ಇರ್ತಾವ್ರಿ. ಒಟ್ಟು ಹುಳಗಳ ಅದು ಏನು ಹಾಕ್ಬಾರ್ದ್ರಿ? ಹಾಕ್ತೀವಿ. ಆ ರೀತಿ ಆಗೋದ್ ಮಟ್ಟ ಎಷ್ಟು ಸದ ಹಾಕ್ಬೇಕ್ರಿ ಡೈಲಿ? ಇದೀಗ ಹಾಕಿ ಹೋದ ಅಂದ್ರೆ ಬೆಳಿಗ್ಗೆ ಮಟ್ಟ ಏನೂ ಇರೋದಿಲ್ಲ. ಇದು ಎಲ್ಲಾ ತಿಂದಿರ್ತಾವ. ಮತ್ತೆ ಬೆಳಿಗ್ಗೆ ಎಲ್ಲಾ ರೀತಿ ಈ ರೀತಿ ತಿಂದಿರ್ತಾವನ್ರಿ? ಹಿಂಗ ಎಲ್ಲಾ ಈ ರೀತಿ ತಿಂದಿರ್ತಾವ? ಏನು ಇಡಂಗಿಲ್ಲ, ಒಂದ್ ಎಲೆನೂ ಇಡಂಗಿಲ್ಲ. ಎಷ್ಟು ಟ್ರೇ ಅದಾವ್ರಿ ಇದ್ರ? ಈ ರೀತಿ ಎಷ್ಟು ಟ್ರೇ ಅದಾವ್ರಿ ಇಲ್ಲಿ? ಈ ಕಡೆ 1 2 3 4 ಮ್ಯಾಗ ಒಂದ್ ಐತಿ. 5 ಟ್ರೇ ಅದಾವನ್ರಿ? ಈ ಕಡೆ ಸೈಡ್, ಈ ಕಡೆ ಸೈಡ್, ಈ ಕಡೆ ಸೈಡ್, ಈ ಕಡೆ ಸೈಡ್ 10 ಟ್ರೇ ಅದಾವನ್ರಿ? ಈ ರೀತಿ ಟ್ರೇ ಉದ್ದ ಎಷ್ಟು ಫುಟ್ ಐತ್ರಿ? ಒಳಗಿಂದ ಟ್ರೇ ಇದು 60 ಫುಟ್ ಐತ್ರಿ. 60 ಫುಟ್ ಒಳಗಿಂದ ಒಳಗೆ 60 ಫುಟ್ ಐತ್ರಿ?
ರೀತಿ ಹಾಕ್ಬೇಕ್ರಿ. ನೀವು ಏನಾದ್ರು ಫಸ್ಟ್ ಟೈಮ್ ಮಾಡೋರಿದ್ರ ಇದು ಸೀಟ್ ಏನ್ರಿ ಇದು ಸೀಟ್ರಿ ಅದು ಎದಕ್ಕೆ ಹಾಕ್ತೀರಿ? ಮತ್ತು ಅವ್ನು ನಿಂದಿರ್ತಾವ ಹಂಗ್ರಿ ಎಲ್ಲಾರ ತೆಳಗೆ ಬೀಳಂಗಿಲ್ಲ ಅವ ಎಲ್ಲ ತೆಳಗೆ ಬೀಳ್ತಾವ ಅಂತ ಹಾಕಿರಿ. ಇದು ಡಸ್ಟ್ ಅಂತ ಪೌಡ್ರ್ ಐತಲ್ರಿ, ಇದೇನ್ರಿ ಇದು? ಅದು ಸುಣ್ಣದ ಪೌಡ್ರ್ ರೀ ಅದು. ಸುಣ್ಣದ ಪೌಡ್ರ್ ಯಾಕ್ರಿ? ಅವಕ್ಕೆ ತಂದು 3 ದಿನಕ್ಕೆ ಜ್ವರ ಬರ್ತಾವ. ಹಾಂ, ಅವಾಗ ಹೊಡಿಬೇಕ್ರಿ ಅವಕ್ಕೆ ಮ್ಯಾಗ ಜ್ವರ ಬರ್ತಾವ್ರಿ ಇವಕ್ಕೂ? ಜ್ವರ ಬರ್ತಾವ. ತಂದು 3 ದಿನಕ್ಕೆ ಜ್ವರ ಬರ್ತಾವ. ಹಾಂ ಮ್ಯಾಗ ಆದ್ಮೇಲೆ ಹೊಡೆದ್ಮೇಲೆ ಆಮೇಲೆ ಮತ್ತೆ ಟಾನಿಕ್ ಏನ್ರಿ ಅದ್ರ? ದಿವಸ ಏನು ತಿನ್ನಂಗಿಲ್ಲ ಅವಾಗ. ಹಾಂ, ಅವು ಬರೀ ಪೌಡ್ರ್ ಹೊಡೆದು 2 ದಿನ. 2 ದಿನ ಪೌಡ್ರ್ ಹೊಡಿಬೇಕ್ರಿ. ಡೈಲಿ ಎಷ್ಟು ಟೈಮ್ ಹಾಕ್ಬೇಕ್ರಿ ಇದು? ದಿನಕ್ಕೆ 3 ಸಲ ಹಾಕ್ಬೇಕ್ರಿ. ದಿನಕ್ಕೆ 3 ಸತ ಹಾಕ್ಬೇಕ್ರಿ. ಸ್ಟಾರ್ಟಿಂಗ್ ಸಣ್ಣದಿಂದ ಪೂರಾ ಇದೇ ರೀತಿ ಕಟ್ ಮಾಡಿ ಹಾಕ್ಬೇಕೇನ್ರಿ? ಬೇರೆ ಬೇರೆ ಟೈಪ್ ಕಟ್ ಮಾಡ್ಬೇಕ್ರಿ? ಸ್ಟಾರ್ಟಿಂಗ್ ಅವು ಸಣ್ಣ ಇರ್ತಾವ ಹುಳ, ಚಿಗುರು ಕಟ್ ಮಾಡ್ಕೊಂಡು ಹಾಕೋದು. ಮ್ಯಾಗಿನ ಚಿಗುರು ತುದಿ ರೀ, ಮ್ಯಾಗಿನ ತುದಿ ಕಟ್ ಮಾಡಿ ಹಾಕ್ಬೇಕ್ರಿ ಫಸ್ಟ್. ಇವು ಹುಳ ಹೆಂಗೆ ದೊಡ್ಡ ಹಾಕಾವ ಹಂಗೆ ಹಿಂಗೆ ಕಟ್ ಮಾಡಿ ಉದ್ದುದ್ದ. ಹಾಂ. ಇದು ಕೆ ಜಿ ಮೇಲೆ ಮಾರ್ತೀರೋ ಹಿಂಗೆ ಏನಾದರೂ ಹಿಂಗೆ ಕ್ವಿಂಟಲ್ ಗಟ್ಟಲೆ ಮಾರ್ತೀರಿ? ಇದು ಕ್ವಿಂಟಲ್ ಗಟ್ಟಲೆ ಮಾರೋಷ್ಟು ಬೆಳಂಗಿಲ್ಲ ರೀ ನಾವು. ಕೆ ಜಿ ಮೇಲೆ ಮಾರ್ತೀವಿ ರೀ. ಕೆ ಜಿ ಮೇಲೆ ಕೆ ಜಿಗೆ ಹೆಂಗೆ ತೊಗೋತಾರ್ರಿ ಇದು? ಕೆ ಜಿಗೆ 400 ಬಡ್ಡೈತಿ, 500 ಬಡ್ಡೈತಿ, 600, 700. ಇದು ಕೆ ಜಿ ಮೇಲೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರ್ತೈತೆ ರೀ. ಮಾರ್ಕೆಟ್ ಮೇಲೆ ಡಿಪೆಂಡ್ ಇರ್ತೈತಿ. ನಮ್ಮ ಮಾಲು ಚಲೋ ಇರ್ಬೇಕು ರೀ. ಹಾಂ. ಮಾಲ್ ಚಲೋ ಐತಂದ್ರೆ ರೇಟ್ ಚಲೋ ಸಿಗ್ತೈತಿ. ಮಾಲ್ ಚಲೋ ಐತಂದ್ರೆ ರೇಟ್ ಚಲೋ ಸಿಗ್ತೈತಿ. ರೇಷ್ಮೆ ಯಾವ ರೀತಿ ಕಟ್ ಮಾಡ್ತಾರಂತ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಕಟ್ ಮಾಡ್ತೀರೇನ್ರಿ ಸರ್? ಚಾಕು ಇರ್ತೈತ್ರಿ, ಚಾಕುಲಿ ಕಟ ನೋಡ್ಬೇಕು ರೀ. ಇವತ್ತಿನ ಒಂದು ವಿಡಿಯೋ ರೇಷ್ಮೆದಾಗಿತ್ತು ರೀ. ನೀವು ಏನಾರು ಹೊಸ್ದಾಗಿ ರೇಷ್ಮೆ ಬಿಸ್ನೆಸ್ ಮಾಡೋರಿದ್ರೆ ಮಾಡ್ಬೋದು. ಮಾಡಿರಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ.